ಗಾಣಗಾಪುರಕ್ಕೆ ಬರೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಯಾರು ಗೊತ್ತಾ? ಕೆಟ್ಟ ಶಕ್ತಿಗಳು. ಆ ಶಕ್ತಿಗಳಿಗೆ ಅಧಿಪತಿನೇ ಶ್ರೀ ಗುರು ದತ್ತಾತ್ರೇಯರು. ಈಗ ಬಂದರೆ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು. ಧೈರ್ಯ ಇದ್ದವರು, ಇದನ್ನು ನೋಡೋಕ್ಕೆ ಆಗೋರು ಮಾತ್ರ ಈ ವಿಡಿಯೋನ ನೋಡಿ, ಇಲ್ಲ ಅಂದರೆ ನೋಡೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಿಮಗೆ ಒಂದ್ಸರಿ ಹೃದಯ ಛಲ್ಲ ಅನ್ನಿಸ್ಬೋದು. ಬೆಂಗಳೂರಿಂದ ಸರಿಸುಮಾರು 583ರಿಂದ 600 ಕಿಲೋಮೀಟ್ರ್ ಇರ್ಬೋದು. ಸೊ ಇದು ಅಫ್ಜಲ್ಪುರದ ತಾಲೂಕು. ಸೊ ಗಾಣಗಾಪುರ ಮತ್ತು ಬಹಳ ಹೆಸರುವಾಸಿಯಾಗಿದೆ. ಇದು ಮೂಲತಃ ಗುರು ದತ್ತಾತ್ರೇಯರು. ಇಂದು ನಮ್ಮ ಹಿಂದೂ ಧರ್ಮಕ್ಕೆ ಬಹಳ ಪವಿತ್ರವಾದಂಥ ಸ್ಥಳ. ಈ ಸ್ಥಳಕ್ಕೆ ಏನಪ್ಪ ಅಂದರೆ ಈ ಕೆಟ್ಟ ಶಕ್ತಿಗಳಿಗೆ ಇದೊಂಥರ ಈ ಸ್ಥಳ ಏನಿದೆಯಲ್ಲ, ಇದೊಂಥರ ಸಿಂಹ ಸ್ವಪ್ನವಾಗಿದೆ. ಈ ಒಂಥರ ಪಾಸಿಟಿವ್ ವೈಬ್ರೇಷನ್ನು. ಸೊ ಇವಾಗ ಆಯಿತು, ಈಗ ನಾವು ಬಂದಿರೋದು ಈ ಭೀಮಾ ತೀರ ಅಂದರೆ ಸಂಗಮ. ಈ ಭೀಮಾ ಮತ್ತು ಅಮರಜ ಒಂದುಗೂಡುವಂಥ ಸಂಗಮಕ್ಕೆ ನಾವು ಬಂದಿದ್ದೀವಿ. ಸೊ ಗುರು ದತ್ತಾತ್ರೇಯರ ಇಲ್ಲಿ ಸ್ನಾನ ಮಾಡಿ ಅದಾದಮೇಲೆ 3 ಕ್ಷೇತ್ರ ಬರುತ್ತೆ, ಅಲ್ಲಿ 3 ದೇವಸ್ಥಾನ ಬರುತ್ತೆ. ಆ 3 ದೇವಸ್ಥಾನಗಳಿಗೆ ನಾವು ಹೋಗಿ ಭೇಟಿ ಕೊಟ್ಟರೆ ಈ ನಮ್ಮದು ಏನು ಯಾತ್ರೆ ಇದೆಯಲ್ಲ, ಈ ಯಾತ್ರೆ ಪರಿಪೂರ್ಣವಾಗುತ್ತೆ. ಇದು ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕು. ಸೊ ನಾವು ಹಿಂದೂ ಧರ್ಮದಲ್ಲಿ ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಸೊ ಭಕ್ತಿ ಅಂದರೆ ಹನುಮಂತ, ಭಕ್ತಿ ಅಂದರೆ ಪ್ರಹ್ಲಾದ, ಗುರುಗಳು ಅಂತ ಬಂದರೆ ರಾಯರು, ಹಾಗೆ ಗುರು ದತ್ತಾತ್ರೇಯರು ಕೂಡ ಅಂತ. ದಾಸರು ಅಂತ ಬಂದಾಗ ಅಂದರೆ ಭಕ್ತಿಯಲ್ಲೂ ಕೂಡ ಇನ್ನೊಂದು ಹೇಳಬೇಕು ಅಂತಂದರೆ ಕನಕದಾಸರು, ಪುರಂದರದಾಸರು ಅಂತಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ಸೊ ಬಹಳ ಅದ್ಭುತ ನಮ್ಮ ಧರ್ಮ, ನಮ್ಮ ಧರ್ಮದ ವೈಶಿಷ್ಟ್ಯತೆ ವಿಶೇಷ ಕೂಡ ಹೌದು. ಸೊ ಇಲ್ಲಿ ಗುರು ದತ್ತಾತ್ರೇಯ ದೇವಸ್ಥಾನ, ಈ ಸ್ಥಳ ಪವಿತ್ರವಾದ ಸ್ಥಳದಲ್ಲಿ ಇನ್ನೂ ಬಹಳ ಪ್ರಾಮುಖ್ಯವಾದಂಥ ತುಂಬ ವಿಷಯಗಳಿದೆ. ಇಲ್ಲೊಂದು ವಿಷಯ ಏನಪ್ಪ ಅಂದರೆ ನಾನು ತೋರಿಸ್ತೀನಿ, ನಾನು ಅದನ್ನು ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ. ಏನಪ್ಪ, ಇಲ್ಲಿ ಯಾರು ಬಂದು ಗುರು ದತ್ತಾತ್ರೇಯರ ಪುಸ್ತಕವನ್ನು ಯಾರು ಪಾರಾಯಣ ಮಾಡ್ತಾರೆ, ಸೊ ಭಾಳ ಅವರು ಒಂಥರ ಶುಕ್ರದೇಶ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಕೆಟ್ಟ ಶಕ್ತಿಗಳಿಗೆ ಇದೊಂಥರ ಸಿಂಹ ಸ್ವಪ್ನ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಧರ್ಮವನ್ನು ಪ್ರತಿಪಾದಿಸೋರು ನಾವೇ. ಆದರೆ ನಮ್ಮ ಧರ್ಮ ಯಾವತ್ತೂ ಬೇರೆ ಧರ್ಮಕ್ಕೆ ಯಾವತ್ತೂ ಇಲ್ಲ ತಪ್ಪು ಮಾಡಿ ಇಲ್ಲ ಇನ್ನೊಂದು ಮಾಡಿ ಅಂತ ನಮ್ಮ ಧರ್ಮ ಯಾವತ್ತೂ ಹೇಳಿಲ್ಲ. ಸೊ ಇನ್ನೊಬ್ರು ಕೆಟ್ಟದ್ದು ಬಯಸಿ ಅಂತಲೂ ಕೂಡ ಯಾವತ್ತೂ ಹೇಳಲ್ಲ. ಉದಾಹರಣೆಗೆ ನಮ್ಮ ಭಗವದ್ಗೀತೆನ ನಾವು ಎಂದೋ ಕಲಿಬೇಕಾಗಿತ್ತು. ಎಲ್ಲರೂ ಕಲಿಬೇಕು ಹೇಳ್ಬೇಕಂದ್ರೆ ಆ್ಯಕ್ಚುಲಿ. ಸೊ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಈ ಕಲಿಯುಗದಲ್ಲಿ ಎಲ್ಲರೂ ಕಲಿಬೇಕು, ಯಾರಿಗೂ ಬರಲ್ಲ. ಸೊ ಹಾಗಾಗಿ ಕೃಷ್ಣನ ಉಪದೇಶಗಳು ಕೂಡ ಈ ಕಲಿಯುಗಕ್ಕೆ ತುಂಬ ಬೇಕಾದದ್ದು. ಸೊ ದೇವರ ಜ್ಞಾನ, ಆಧ್ಯಾತ್ಮಿಕತೆ ಬಹಳ ಪ್ರಾಮುಖ್ಯತೆ. ಕೇವಲ ಹಣವಲ್ಲ, ಕೇವಲ ಬದುಕಲ್ಲ, ಆ ಬದುಕಿಗೆ ಬಹಳ ಪ್ರಾಮುಖ್ಯತೆವಾಗಿರೋದು ಆಧ್ಯಾತ್ಮಿಕ ಕೂಡ.